ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮಗೆ ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವೂ ಮಹಿಮೆಯು ಸದಾಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯ. ಎಕ್ಲೇಸಿಯಸ್ ಚಾಪ್ಟರ್ 12 ವರ್ಡ್ 1. ಕಷ್ಟದ ದಿನಗಳು ಬರುವುದಕ್ಕೆ ಮೊದಲು, ಇವುಗಳಲ್ಲಿ ನನಗೆ ಸಂತೋಷವಿಲ್ಲ ಎಂದು ಹೇಳುವ ವರ್ಷಗಳು ಸಮೀಪಿಸುವುದಕ್ಕೆ ಮೊದಲು, ಈಗ ನಿನ್ನ ಯೌವನದ ದಿನಗಳಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ವಾಕ್ಯ ಭಾಗ ನಮಗೆ ಎಷ್ಟು ಸುಂದರವಾಗಿ ಬೋಧಿಸಲ್ಪಡ್ತಿದೆ. ವಾಕ್ಯ ಭಾಗದಲ್ಲಿ ದೇವರು ನಮಗೆ ಎಷ್ಟು ಸುಂದರವಾಗಿ ಬೋಧಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ಕಷ್ಟದ ದಿನಗಳು ಬರೋದಕ್ಕೆ ಮುಂಚೆ ಅಷ್ಟು ಮಾತ್ರ ಅಲ್ಲ, ಇವುಗಳಲ್ಲಿ ನನಗೆ ಸಂತೋಷನೇ ಇಲ್ಲ, ಈ ಕಾರ್ಯದಲ್ಲಿ ನನಗೆ ಸಂತೋಷ ಇಲ್ಲ, ಈ ಕೆಲಸದಲ್ಲಿ ನನಗೆ ಸಂತೋಷ ಇಲ್ಲ, ಈ ಬದುಕು ನನಗೆ ಬೇಸರ ಆಗ್ತಾ ಇದೆ, ಈ ಜೀವಿತ ನನಗೆ ಬೇಸರ ಆಗ್ತಿದೆ ಅಂತ ನೀವು ಅಂದ್ಕೊಳ್ಳೋದಕ್ಕೆ ಮುಂಚೆನೇ ಮೊದಲು ನಿನ್ನ ಯವನ ಕಾಲದಲ್ಲೇ ನಿನ್ನ ಸೃಷ್ಟಿಕರ್ತನ ಸ್ಮರಿಸಿಕೋ ಅಂತ ವಾಕ್ಯ ಹೇಳ್ತೇವೆ. ದೇವರಿಗೆ ಸ್ತೋತ್ರ. ಸೊ ಹೇಗೆಲ್ಲ ನಮ್ಮ ಜೀವಿತದಲ್ಲಿ ಅದು ಸಂಭವಿಸುತ್ತೆ ನೋಡೋಣ. 2ನೇ ವಾಕ್ಯ ಏನಾಡುತ್ತೆ ಅಂತ. ಸೂರ್ಯನು ಇಲ್ಲವೇ ಬೆಳಕು ಅಥವಾ ಚಂದ್ರನು ಮತ್ತು ನಕ್ಷತ್ರಗಳು ಕತ್ತಲಾಗದಿರುವಾಗ, ಮಳೆಯ ಮೋಡಗಳು ತಿರುಗಿ ಬರೋದಕ್ಕಿಂತ ಮುಂಚೆ ಸ್ಮರಿಸು. ದೇವರಿಗೆ ಸ್ತೋತ್ರ. ಅಲ್ಲಿ ವಾಕ್ಯ ಭಾಗದಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ಸೂರ್ಯನು ಇಲ್ಲವೇ ಬೆಳಕು ಅಥವಾ ಚಂದ್ರನು ಮತ್ತು ನಕ್ಷತ್ರಗಳು ಕತ್ತಲಾಗದಿರುವಾಗ. ಸೂರ್ಯ, ಚಂದ್ರ, ನಕ್ಷತ್ರ, ಬೆಳಕು ಇದು ದೇವರ ಸೃಷ್ಟಿಯ ನಿಯಮ. ಅವರ ಖಚಿತದಲ್ಲಿ ಅದಾಗಬೇಕು ಹೊರತು ನಾವು ಅಂದ್ಕೊಂಡ್ರಷ್ಟು ಮಟ್ಟಿಗೆ ಸುಲಭವಾಗಿ ಅದಾಗಲ್ಲ. ಬೆಳಗಿನ ಟೈಮಲ್ಲಿ ಸೂರ್ಯನ ಬೆಳಕಿರುತ್ತೆ, ಸಂಜೆ ಆದಾಗ ಕತ್ತಲೆಯಲ್ಲಿ ಚಂದ್ರ ನಕ್ಷತ್ರನ ಬೆಳಕಿರುತ್ತೆ. ಓಕೆ, ಇದನ್ನೇನಾದರೂ ಬದಲಾಯಿಸ ಸಾಧ್ಯನಂದರೆ ಇಲ್ಲ. ಇಲ್ಲಿ ನಮ್ಗೆ ಏನು ಹೇಳ್ಕೊಡ್ತಾ ಇದ್ದಾರೆ ಅಂದರೆ, ನಿನ್ನ ಬದುಕಲ್ಲೇ ಅಂಥ ಪರಿಸ್ಥಿತಿಗಳು ಬರೋದಕ್ಕೆ ಮುಂಚೆನೇ, ಒಳ್ಳೆಯದು ನಿನ್ನ ದೂರ ಆಗೋದಕ್ಕೆ ಮುಂಚೆನೇ, ಸಮಾಧಾನ ನಿನ್ನ ಬಿಟ್ಟು ಹೋಗೋದಕ್ಕೆ ಮುಂಚೆನೇ, ಸೊ ಈ ಕಷ್ಟಗಳು ನಿನಗೆ ಬರೋದಕ್ಕೆ ಮುಂಚೆನೇ, ಸುಖ ನಿನ್ನ ಬಿಟ್ಟು ಹೋಗೋದಕ್ಕೆ ಮುಂಚೆನೇ ನಿನ್ನ ದೇವರನ್ನ ಸ್ಮರಿಸು, ನಿನ್ನ ಸೃಷ್ಟಿಕರ್ತನ ಸ್ಮರಿಸು ಅಂತ ವಾಕ್ಯ ಹೇಳುತ್ತೆ. ಪ್ರೀತಿ ದೇವ್ರ ಮಕ್ಕಳೇ, ಯಾವಾಗ ಅದೆಲ್ಲ ನಮ್ಗೆ ಉಂಟಾಗುತ್ತೆ? ಬದುಕಿನಲ್ಲಿ ನಿರಾಸೆ ಉಂಟಾದಾಗ, ನಿರೀಕ್ಷೆಗಳು ಸತ್ಯ ಆಗದಿದ್ದಾಗ, ಆಸೆಗಳು ಫಲಿಸದೆ ಹೋದಾಗ, ಅಂದ್ಕೊಂಡಿರೋದು ಭವಿಷ್ಯದಲ್ಲಿ ನಡೀತಾ ಇದೆ ಅನ್ನೋ ನಂಬಿಕೆ ಇಲ್ಲದಿರಾಗ, ಅಥವಾ ನಾನು ಬದುಕಿರ್ತಕ್ಕಂಥ ಜೀವಿತ ಇಷ್ಟೊಂದು ಅಸಹ್ಯವಾಗಿದೆಯಲ್ಲ, ವ್ಯರ್ಥವಾಗಿದೆಯಲ್ಲ, ಇಷ್ಟು ದಿನ ನಾನು ಇಷ್ಟು ಮೋಸಕರವಾದ ಜೀವಿತವನ್ನು ಜೀವಿಸ್ನಲ್ಲ ಅಂತ ಹೇಳುವಾಗ, ಸೊ ಅದಕ್ಕೆ ವಾಕ್ಯ ಹೇಳ್ತೀವಿ. ಯಾವುದರಿಂದ ನಾವು ದೇವರು ನಮ್ಮ ನಡತೆಯನ್ನು ಶುದ್ಧ ಮಾಡ್ಕೊಳ್ತೀವಿ ಅಂತಂದರೆ, ವಾಕ್ಯ ಹೇಳುತ್ತೆ, ಯವನಸ್ಥನು ಯಾವುದರಿಂದ ತನ್ನ ನಡತೆಯನ್ನು ಶುದ್ಧವಾಗಿ ಇಟ್ಕೊಳ್ತಾನೆ ಅಂದರೆ ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸೋದಂದರೆ. ಅವ್ರು ಹೇಳ್ತಾರೆ, ನೀವು ನನ್ನ ಪ್ರೀತಿಸಿದ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀರಿ, ಆಶೀರ್ವಾದವನ್ನು ಅಭಿವೃದ್ಧಿಯನ್ನು ನಾನು ನಿಮಗೂ ನಿಮ್ಮ ಸಂತತಿಗೂ ನಾನು ಇಡ್ತೇನೆ, ತಲೆಮಾರಿನವ್ರಿಗೆ ನಾನು ಇಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಅವರು ಅಷ್ಟೇ ಹೇಳ್ತಿರ್ತಕ್ಕಂಥದ್ದು, ನನ್ನ ಪ್ರೀತಿಸಿದ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀರಿ ಅಂತ. ನಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಅಷ್ಟೇ. ಬಟ್ ನಾವು ಅದನ್ನು ಬಿಟ್ಟರೆ ಇದೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಸಮಾಧಾನಗಳು ಬಾಧಿಸಲ್ಪಡುತ್ತೆ, ಬದುಕಲ್ಲಿ ಸಂತೋಷ ಇರಲ್ಲ, ಆಶೀರ್ವಾದ ಇರಲ್ಲ, ಅಭಿವೃದ್ಧಿ ಇರಲ್ಲ, ಕಷ್ಟಗಳೇ ಆವರಿಸ್ಕೊಳ್ಳುತ್ತೆ, ನಿರಾಸೆ ನಿರುತ್ಸಾಹ ಬರುತ್ತೆ, ಬದುಕಿರ್ತಕ್ಕಂಥ ಜೀವಿತ ವ್ಯರ್ಥ. ಎಷ್ಟು ಮೋಸಕರವಾಗಿ ನನ್ನ ಜೀವಿತ ಜೀವಿಸ್ಬಿಟ್ಟೆ, ನಾನು ಬದುಕಿದಂಥ ಜೀವಿತದಲ್ಲಿ ಯಾವುದೇ ಲಾಭ ಇಲ್ವಲ್ಲ, ಉಪಯೋಗ ಇಲ್ವಲ್ಲ, ಆಶೀರ್ವಾದ ಇಲ್ವಲ್ಲ, ಒಳ್ಳೇದಿಲ್ವಲ್ಲ ಅನಿಸುತ್ತೆ. ಆ ದಿನಗಳೆಲ್ಲ ಬರೋದಕ್ಕೆ ಮುಂಚೆನೇ ಯೌವನ ಕಾಲದಲ್ಲಿ ಎಚ್ಚರಿಕೆಯಿಂದ ನಿನ್ನ ಸೃಷ್ಟಿಕರ್ತನ ಸ್ಮರಿಸಿಕೊ ಅಂತ ವಾಕ್ಯ ಹೇಳ್ತಿದ್ದೆ. ದೇವರಿಗೆ ಸ್ತೋತ್ರ. ನಾವು ಇನ್ನೊಂದು ವಾಕ್ಯ ನೋಡೋಣ. 9ನೇ ವಾಕ್ಯ, 11ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ಯೌವನಸ್ಥನೇ, ನಿನ್ನ ಯೌವನದಲ್ಲಿ ಸಂತೋಷಪಡು, ನಿನ್ನ ಯೌವನದ ದಿನಗಳಲ್ಲಿ ನಿನ್ನ ಹೃದಯವು ನಿನ್ನನ್ನು ಸಂತೋಷಪಡಿಸಿರಿ. ನೀನು ನಿನ್ನ ಹೃದಯದ ಮಾರ್ಗಗಳಲ್ಲಿಯೂ ನಿನ್ನ ಕಣ್ಣುಗಳ ನೋಟಗಳಲ್ಲಿಯೂ ನಡೆ. ಆದರೆ ಈ ಎಲ್ಲ ಸಂಗತಿಗಳಿಗಾಗಿ ದೇವರು ನಿನ್ನನ್ನು ನ್ಯಾಯ ತೀರಿಸುವನು ಎಂಬುದನ್ನು ತಿಳಿದುಕೋ. ದೇವರಿಗೆ ಸ್ತೋತ್ರ. ಎಲ್ಲವನ್ನು ಮಾಡಲಿಕ್ಕೆ ನಮಗೇನಿದೆ? ಅಧಿಕಾರ ಇದೆ, ಸ್ವತಂತ್ರ ಇದೆ. ಆದರೆ ಎಲ್ಲ ಉಪಯೋಗ ಆಗ್ತಕ್ಕಂಥದ್ದಂದರೆ ಖಂಡಿತ ಇಲ್ಲ. ಯವನಸ್ಥನೇ ಬರೆದಿರ್ತಕ್ಕಂಥದ್ದು ಪತ್ರಿಕೆನ. ಅಪೊಸ್ತಲನಾದ ಪೌಲನು ಯವನ ಕಾಲದಲ್ಲಿ ಬರೆದಿರ್ತಕ್ಕಂಥ ಪತ್ರಿಕೆ ಇದು. ಕೊರಿಂಥದವರ ಪತ್ರಿಕೆಯಲ್ಲಿ
ಎಲ್ಲವನ್ನು ಮಾಡೋದಕ್ಕೆ ನಮಗೆ ಸ್ವತಂತ್ರ ಇದೆ. ಬಟ್ ಎಲ್ಲವೂ ಸಹ ನಮಗೆ ಒಳ್ಳೆಯದಲ್ಲ. ಒಳ್ಳೆಯದು ಯಾವುದು ಅಂತಂದರೆ ನಾವು ದೇವರ ವಾಕ್ಯವನ್ನು ಅನುಸರಿಸಿ ನಡೀಬೇಕು, ದೇವರಲ್ಲಿ ಭಯಭಕ್ತಿ ಉಳ್ಳವರು ಜೀವಿಸಬೇಕು. ಅದುವೇ ನಮಗೆ ಸಮಾಧಾನವನ್ನು, ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು ನಮ್ಗೆ ಕೊಡುವಂಥದ್ದಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಕಾರ್ಯ ಮಾಡಿದ್ರೂ ಸಹ ನಮಗೆ ಒಳ್ಳೆಯದಕ್ಕೆ ಜೀವಕ್ಕೆ ಉಂಟಾಗ್ತಕ್ಕಂಥ ನ್ಯಾಯ ತೀರ್ಪು ಉಂಟಾಗುತ್ತೆ, ಕೆಟ್ಟದಕ್ಕೆ ಕೇಡಿಗೆ ತಕ್ಕಂಥ ನ್ಯಾಯ ತೀರ್ಪು ಉಂಟಾಗುತ್ತೆ. ಸೊ ಅದಕ್ಕಾಗಿ ನಾವು ಕೆಟ್ಟದನ್ನು ಹೊಂದ್ಕೊಳ್ಳೋದಕ್ಕೆ ಮುಂಚೆ, ಸಮಾಧಾನ ಬಾಳ್ಸಲು ಪಡೆದಕ್ಕೆ ಮುಂಚೆನೇ, ಈ ಬದುಕು ಬೇಸರ ಅನ್ನೋದಕ್ಕೆ ಮುಂಚೆನೇ ಸೃಷ್ಟಿಕರ್ತನ ಸ್ಮರಿಸು, ಆತನ ಪ್ರೀತಿಸು, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆ. ಆಶೀರ್ವಾದ, ಅಭಿವೃದ್ಧಿ, ಸಮಾಧಾನ ನಿನಗೂ ನಿನ್ನ ಸಂತತಿಗೂ ಇರುತ್ತೆ ಅಂತ ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗೋಣ, ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವ ಆತನೇ, ಸರ್ವವ್ಯಾಪಿಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಿಮ್ಮ ಸಂಗಡ ಮಾತನಾಡ್ತಿದ್ದೀರಾ. ಸೂರ್ಯನು, ಬೆಳಕು, ಚಂದ್ರನು, ನಕ್ಷತ್ರಗಳು ಅದು ಕತ್ತಲಾಗೋಕ್ಕೆ ಮುಂಚೆನೇ, ನಿನ್ನ ಜೀವಿತದಲ್ಲಿ ಕೇಳಿ ಬರೋದಕ್ಕೆ ಮುಂಚೆನೇ, ಬದುಕು ಬೇಸರ ಅನ್ನೋದಕ್ಕೆ ಮುಂಚೆನೇ, ಸಮಾಧಾನ ಬಾಧಿಸಲ್ಪಡೋದಕ್ಕೆ ಮುಂಚೆನೇ ನೀನು ನನ್ನನ್ನು ಸ್ಮರಿಸು, ನನ್ನನ್ನು ಆರಾಧಿಸು, ನನ್ನಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸು, ನನ್ನ ಆಜ್ಞೆಗಳನ್ನ ನಿನ್ನ ಕೈಗೊಂಡು ನಡೆ. ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು ನಿನಗೂ ನಿನ್ನ ಸಂತತಿಗೂ ನಾನು ದಯಪಾಲಿಸ್ತೀನಿ ಅಂತ ಹೇಳಿದರೆ ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗ್ತಕ್ಕಂಥ ಒಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನದ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನದ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.